ನಮಸ್ಕಾರ. 2026ರ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಪ್ರತಿ ವರ್ಷದಂತೆ ಹಣಕಾಸು ಸಚಿವರ ಭಾಷಣ, ಆ ಅಂಕಿಅಂಶಗಳು, ಹೊಸ ಯೋಜನೆಗಳು ಮತ್ತು ತೆರಿಗೆ ಬದಲಾವಣೆಗಳು. ಹೌದು, ಇವುಗಳ ಒಂದು ದೊಡ್ಡ ಪಟ್ಟಿಯನ್ನೇ ನಮ್ಮ ಮುಂದಿಟ್ಟಿದೆ. ಖಂಡಿತ. ಈ ಬೃಹತ್ ಮಾಹಿತಿಯ ಮಹಾಪೂರದಲ್ಲಿ ಕಳೆದು ಹೋಗುವುದು ಅಂದ್ರೆ ತುಂಬಾ ಸುಲಭ. ಆದ್ರೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಈ ಅಂಕಿಗಳ ಹಿಂದಿರುವ ಕಥೆಯನ್ನ ಅರ್ಥ ಮಾಡಿಕೊಳ್ಳುವುದು. ಸರ್ಕಾರದ ನಿಜವಾದ ಆದ್ಯತೆಗಳೇನು? ಇದು ಕೇವಲ ಮುಂದಿನ 1 ವರ್ಷದ ಲೆಕ್ಕಾಚಾರವಾ? ಅಥವಾ ಮುಂದಿನ ದಶಕದ ಒಂದು ನೀಲನಕ್ಷೆಯ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಸರ್ಕಾರದ ಪ್ರಕಾರ ಈ ಬಜೆಟ್ ವಿಕಸಿತ ಭಾರತ ನಿರ್ಮಾಣದ ಗುರಿ ಹೊಂದಿದೆ ಮತ್ತು ಇದಕ್ಕಾಗಿ 3 ಕರ್ತವ್ಯಗಳನ್ನು ಗುರುತಿಸಲಾಗಿದೆ. ಸರಿ, ಹಾಗಾದ್ರೆ ಈ 3 ಕರ್ತವ್ಯಗಳೇ ನಮ್ಮ ಚರ್ಚೆಯ ಅಡಿಪಾಯ. ಇದನ್ನ ಸರ್ಕಾರದ ಕಾರ್ಯತಂತ್ರದ 3 ಅಧ್ಯಾಯಗಳು ಅಂತ ಹೇಳಬಹುದೇನೋ? ಹೇಳಬಹುದು. ಮೊದಲನೆಯದಾಗಿ ಆರ್ಥಿಕತೆಗೆ ವೇಗ ನೀಡುವುದು. ಎರಡನೆಯದು ಆ ಆರ್ಥಿಕತೆಯನ್ನು ನಡೆಸಲು ಬೇಕಾದ ಜನರ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಮತ್ತು ಮೂರನೇದಾಗಿ ಆ ಬೆಳವಣಿಗೆಯ ಲಾಭ ಎಲ್ಲರಿಗೂ ಸಿಗುವಂತೆ ಮಾಡುವುದು. ಖಂಡಿತ, ಈ 3 ಕರ್ತವ್ಯಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ. ಮೊದಲನೆಯದು ನೀವು ಹೇಳಿದ ಹಾಗೆ ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು ಮತ್ತು ಸುಸ್ಥಿರಗೊಳಿಸುವುದು. ಸರಿ. ಎರಡನೆಯದು ಜನರ, ವಿಶೇಷವಾಗಿ ಯುವಜನರ ಆಕಾಂಕ್ಷೆಗಳನ್ನು ಈಡೇರಿಸುವುದು. ಮತ್ತು ಮೂರನೆಯದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ದೃಷ್ಟಿಕೋನದೊಂದಿಗೆ ಅಭಿವೃದ್ಧಿಯನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸುವುದು. ಓಕೆ, ಹಾಗಿದ್ರೆ ಮೊದಲ ಅಧ್ಯಾಯದಿಂದಲೇ ಶುರು ಮಾಡೋಣ. ಆರ್ಥಿಕ ಬೆಳವಣಿಗೆ. ಇಲ್ಲಿ ಉತ್ಪಾದನಾ ವಲಯಕ್ಕೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ಗೆ ಸಿಕ್ಕಾಪಟ್ಟೆ ಒತ್ತು ಕೊಟ್ಟ ಹಾಗಿದೆ. 7 ಪ್ರಮುಖ ವಲಯಗಳ ಮೇಲೆ ಗಮನ ಹರಿಸಿದ್ದಾರೆ. ಇದು ಕೇವಲ ಪಟ್ಟಿಯಷ್ಟೇನಾ ಅಥವಾ ಇದರ ಹಿಂದೆ ದೊಡ್ಡ ಆಲೋಚನೆಯೇನಾದ್ರೂ ಇದೆಯಾ? ಖಂಡಿತವಾಗಿಯೂ ಇದೆ. ಇದು ಆತ್ಮನಿರ್ಭರತೆಯ ಸ್ಪಷ್ಟ ಹೆಜ್ಜೆ. ಉದಾಹರಣೆಗೆ ಬಯೋಫಾರ್ಮಾ ಶಕ್ತಿ ಅಥವಾ ಶಕ್ತಿ ಯೋಜನೆ. ಹೌದು, ಅದಕ್ಕೆ 10,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಹೌದು, ಇದರ ಉದ್ದೇಶ ಕೇವಲ ಔಷಧಿ ತಯಾರಿಸುವುದಲ್ಲ, ಭಾರತವನ್ನು ಔಷಧಿ ಸಂಶೋಧನೆ ಮತ್ತು ಉತ್ಪಾದನೆಯ ಜಾಗತಿಕ ಕೇಂದ್ರವನ್ನಾಗಿ ಮಾಡುವುದು. ಅಂದ್ರೆ ವಿಶ್ವದ ಫಾರ್ಮಸಿ ಎಂಬ ಹೆಸರನ್ನ ಇನ್ನಷ್ಟು ಗಟ್ಟಿಗೊಳಿಸುವುದು. ಇಲ್ಲಿಂದಾನೇ ನಿಜವಾದ ಕಥೆ ಶುರುವಾಗೋದು. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಕೂಡ ಇದೆ. ಇತ್ತೀಚೆಗೆ ಸೆಮಿಕಂಡಕ್ಟರ್ ಚಿಪ್ಗಳ ಕೊರತೆಯಿಂದಾಗಿ ಇಡೀ ಜಗತ್ತೇ ಪರದಾಡಿತು. ಹೌದು, ಎಲೆಕ್ಟ್ರಾನಿಕ್ಸ್ ಮತ್ತು ಆಟೋಮೊಬೈಲ್ ಉದ್ಯಮಗಳು ಎಷ್ಟು ಕಷ್ಟಪಟ್ಟುವುದು ನಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಈ ನಡೆ ಒಂದು ರೀತಿಯಲ್ಲಿ ಆರ್ಥಿಕ ಸ್ವಾವಲಂಬನೆಯ ಜತೆಗೆ ಒಂದು ವ್ಯೂಹಾತ್ಮಕ ನಡೆಯೂ ಹೌದು ಅಲ್ವಾ? ನಿಖರವಾಗಿ. ಇದು ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ನೇರ ಪ್ರಯತ್ನ. ಇದೇ ಕಾರಣಕ್ಕೆ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ ತಯಾರಿಕಾ ಯೋಜನೆಗೆ ಅನುದಾನವನ್ನು ಸುಮಾರು 23,000 ಕೋಟಿಯಿಂದ 40,000 ಕೋಟಿಗೆ ಅಂದ್ರೆ ಬಹುತೇಕ ದ್ವಿಗುಣಗೊಳಿಸಲಾಗಿದೆ. ಆಲ್ಮೋಸ್ಟ್ ಡಬಲ್. ಹೌದು, ಈ ಅನುದಾನದ ಹೆಚ್ಚಳ ಕೇವಲ ಒಂದು ಅಂಕಿಅಂಶವಲ್ಲ, ಇದೊಂದು ಕಾರ್ಯತಂತ್ರದ ಬದಲಾವಣೆ. ಮೊದಲು ನಾವು ಫೋನ್ ಅಸೆಂಬಲ್ ಮಾಡುವುದರ ಬಗ್ಗೆ ಮಾತನಾಡ್ತಿದ್ವಿ. ಈಗ ಸರ್ಕಾರ ಹೇಳುತ್ತಿರುವುದೇನೆಂದ್ರೆ, ನಾವು ಕೇವಲ ಸ್ಕ್ರೂಗಳನ್ನು ತಿರುಗಿಸುವುದಿಲ್ಲ, ಆ ಸ್ಕ್ರೂಗಳನ್ನು ಮತ್ತು ಅದರೊಳಗಿನ ಚಿಪ್ಗಳನ್ನು ನಾವೇ ತಯಾರಿಸುತ್ತೇವೆ. ಇದು ಬಹಳ ದೊಡ್ಡ ಬದಲಾವಣೆ. ಇದೇ ರೀತಿ ರೇರ್ ಅರ್ತ್ ಕಾರಿಡಾರ್ಗಳ ಪ್ರಸ್ತಾಪವೂ ಇದೆ. ಎಲೆಕ್ಟ್ರಿಕ್ ವಾಹನಗಳಿಂದ ಹಿಡಿದು ರಕ್ಷಣಾ ಉಪಕರಣಗಳವರೆಗೆ ಇವು ಬಹಳ ಮುಖ್ಯ. ಹಾಗೆಯೇ ಆಮದು ಅವಲಂಬನೆ ಕಡಿಮೆ ಮಾಡಲು ಹೊಸ ಕೆಮಿಕಲ್ ಪಾರ್ಕ್ಗಳು. ಒಟ್ಟಿನಲ್ಲಿ ಈ ಎಲ್ಲ ಯೋಜನೆಗಳು ಒಂದೇ ದಿಕ್ಕಿನಲ್ಲಿ ಸಾಗುತ್ತಿವೆ. ಹೌದು, ಆದರೆ ಈ ದೊಡ್ಡ ಯೋಜನೆಗಳು ಕೇವಲ ಬೃಹತ್ ಕಾರ್ಪೊರೇಟ್ಗಳಿಗೆ ಮಾತ್ರ ಸೀಮಿತವಾದರೆ ಸಾಲದು ಅಲ್ವಾ? ಅದಕ್ಕಾಗಿಯೇ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಂದ್ರೆ ಎಂಎಸ್ಎಂಇ ಮೇಲೆ ವಿಶೇಷ ಗಮನ ಹರಿಸಲಾಗಿದೆ. ಅವರನ್ನು ಚಾಂಪಿಯನ್ಗಳಾಗಿ ರೂಪಿಸಲು 3 ಹಂತದ ಕಾರ್ಯತಂತ್ರ. ಹೌದು, ಅದರಲ್ಲಿ ಎಸ್ಎಂಇ ಗ್ರೋತ್ ಫಂಡ್ ಮೂಲಕ 10,000 ಕೋಟಿ ಇಕ್ವಿಟಿ ಬೆಂಬಲ ನೀಡುವುದು ಒಂದು ಭಾಗ. ಇಲ್ಲಿ ಟಿಆರ್ಡಿಎಸ್ ಪ್ಲಾಟ್ಫಾರ್ಮ್ ಮೂಲಕ ಲಿಕ್ವಿಡಿಟಿ ಬೆಂಬಲ ಅಂತ ಹೇಳಿದ್ದಾರೆ. ಅಂದ್ರೇನು? ಸಾಮಾನ್ಯ ಜನರಿಗೆ ಅರ್ಥವಾಗುವ ಹಾಗೆ ಹೇಳಬಹುದಾ? ಖಂಡಿತ. ಎಂಎಸ್ಎಂಇಗಳಿಗೆ ಒಂದು ದೊಡ್ಡ ತಲೆನೋವು ಎಂದ್ರೆ ಅವರು ದೊಡ್ಡ ಕಂಪನಿಗಳಿಗೆ ಸರಕು ಮಾರಿದ್ರೂ ಹಣ ಕೈಗೆ ಸಿಗಲು ತಿಂಗಳುಗಟ್ಲೆ ಕಾಯಬೇಕು. ಕ್ಯಾಶ್ ಫ್ಲೋ ಸಮಸ್ಯೆ. ಎಕ್ಸಾಕ್ಟ್ಲಿ. ಇದರಿಂದ ಅವರ ವ್ಯವಹಾರ ನಿಂತು ಹೋಗುವ ಅಪಾಯವಿರುತ್ತದೆ. ಟ್ರೆಡ್ಸ್ ಅಂದ್ರೆ ಟ್ರೇಡ್ ರಿಸೀವಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್. ಇದು ಒಂದು ಆನ್ಲೈನ್ ಮಾರುಕಟ್ಟೆಯಂತೆ ಕೆಲಸ ಮಾಡುತ್ತದೆ. ಇಲ್ಲಿ ಸಣ್ಣ ಉದ್ಯಮಗಳು ತಮ್ಮ ಬಿಲ್ಗಳನ್ನು ಅಪ್ಲೋಡ್ ಮಾಡಿ ಬ್ಯಾಂಕ್ಗಳಿಗೆ ತಕ್ಷಣವೇ ಒಂದು ಸಣ್ಣ ರಿಯಾಯಿತಿಯಲ್ಲಿ ಮಾರಿ ನಗದು ಪಡೆಯಬಹುದು. ಹಾಗಾದ್ರೆ ಅವರ ಹಣದ ಹರಿವು ನಿಲ್ಲುವುದಿಲ್ಲ? ನಿಲ್ಲುವುದಿಲ್ಲ. ಇದು ಅವರ ದೈನಂದಿನ ವ್ಯವಹಾರಕ್ಕೆ ಆಮ್ಲಜನಕದಂತೆ.
ಸರಿ, ಮತ್ತೊಂದು ಹೊಸ ಪರಿಕಲ್ಪನೆ ಇದೆ, ಕಾರ್ಪೊರೇಟ್ ಮಿತ್ರ. ಇದು ಕೇಳಲು ಚೆನ್ನಾಗಿದೆ, ಆದರೆ ಇದು ವಾಸ್ತವದಲ್ಲಿ ಹೇಗೆ ಕೆಲಸ ಮಾಡಬಹುದು? ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವಿಗಳು ಸಣ್ಣ ಪಟ್ಟಣಗಳಿಗೆ ಹೋಗಿ ಸಲಹೆ ನೀಡಲು ಸಿದ್ಧರಿರುತ್ತಾರೆಯಾ? ಇದರ ಪ್ರಾಯೋಗಿಕ ಸವಾಲುಗಳೇನು? ಇದು ಒಂದು ಉತ್ತಮ ಪ್ರಶ್ನೆ. ಇದು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಪ್ರಯೋಗ. ಇದರ ಯಶಸ್ಸು ಇದನ್ನು ಹೇಗೆ ಕಾರ್ಯಗತಗೊಳ್ಳಲಾಗುತ್ತದೆ ಎಂಬುದರ ಮೇಲೆ ನಿಂತಿದೆ. ಬಹುಶಃ ಇದನ್ನೊಂದು ಗಿಗ್ ಮಾದರಿಯಲ್ಲಿ, ಅಂದ್ರೆ ಅಲ್ಪಾವಧಿಯ ಸಲಹಾ ಯೋಜನೆಗಳ ರೂಪದಲ್ಲಿ. ಹೌದು, ಆ ರೀತಿ ಜಾರಿಗೆ ತರಬಹುದು. ನಿವೃತ್ತ ವೃತ್ತಿಪರರನ್ನು ಅಥವಾ ಯುವ ಸಲಹೆಗಾರರನ್ನು ಇದರಲ್ಲಿ ತೊಡಗಿಸಿಕೊಳ್ಳಬಹುದು. ಆದರೆ ನೀವು ಹೇಳಿದಂತೆ ಇದರ ಕಾರ್ಯಸಾಧ್ಯತೆ ಕಾದು ನೋಡಬೇಕು. ಸರಿ, ಒಂದು ಕಡೆ ಉತ್ಪಾದನೆ, ಇನ್ನೊಂದು ಕಡೆ ಎಂಎಸ್ಎಂಇಗಳಿಗೆ ಬೆಂಬಲ. ಆದರೆ ಈ ತಯಾರಾದ ವಸ್ತುಗಳನ್ನು ದೇಶದಾದ್ಯಂತ ಸಾಗಿಸಲು ಮತ್ತು ರಫ್ತು ಮಾಡಲು ಅತ್ಯುತ್ತಮ ಮೂಲಸೌಕರ್ಯ ಬೇಕಲ್ವೇ? ಖಂಡಿತ. ಅದಕ್ಕಾಗಿಯೇ ಸಾರ್ವಜನಿಕ ಬಂಡವಾಳ ವೆಚ್ಚ ಅಂದ್ರೆ ಪಬ್ಲಿಕ್ ಕೇಪೆಕ್ಸ್ ಅನ್ನು 12.2 ಲಕ್ಷ ಕೋಟಿಗೆ ಹೆಚ್ಚಿಸಲಾಗಿದೆ. 12.2 ಲಕ್ಷ ಕೋಟಿ. ಹೌದು. ಇದನ್ನೊಂದು ದೃಷ್ಟಿಕೋನದಲ್ಲಿ ನೋಡಬೇಕೆಂದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಇದು ಸುಮಾರು 17% ಹೆಚ್ಚಳ. ಸರಳವಾಗಿ ಹೇಳುವುದಾದರೆ ಸರ್ಕಾರ ಈ ವರ್ಷ ರಸ್ತೆ, ರೈಲು, ಬಂದರುಗಳಂತಹ ದೀರ್ಘಕಾಲಿಕ ಆಸ್ತಿಗಳನ್ನು ನಿರ್ಮಿಸಲು ಹಿಂದೆಂದಿಗಿಂತಲೂ ಹೆಚ್ಚು ಹಣ ಖರ್ಚು ಮಾಡುತ್ತಿದೆ. ಇದು ಖರ್ಚಲ್ಲ, ಭವಿಷ್ಯದ ಮೇಲಿನ ಹೂಡಿಕೆ. ಖಂಡಿತ. ಪೂರ್ವದ ಡಂಕುನಿಯಿಂದ ಪಶ್ಚಿಮದ ಸೂರತ್ವರೆಗೆ ಹೊಸ ಸರಕು ಸಾಗಣೆ ಕಾರಿಡಾರ್ ನಿರ್ಮಾಣದ ಘೋಷಣೆ ನಾವು ಮಾತನಾಡಿದ ಉತ್ಪಾದನಾ ಉತ್ತೇಜನಕ್ಕೆ ನೇರವಾಗಿ ಸಂಬಂಧಿಸಿದೆ. ಹಾಗೆ 7 ಹೈಸ್ಪೀಡ್ ರೈಲು ಕಾರಿಡಾರ್ಗಳ ಪ್ರಸ್ತಾಪವೂ ಇದೆ. ಇದರಲ್ಲಿ ನಮ್ಮ ದಕ್ಷಿಣ ಭಾರತದ ಪ್ರಮುಖ ನಗರಗಳಾದ ಪುಣೆ ಹೈದರಾಬಾದ್, ಹೈದರಾಬಾದ್ ಬೆಂಗಳೂರು ಮತ್ತು ಚೆನ್ನೈ ಬೆಂಗಳೂರು ಮಾರ್ಗಗಳು ಸೇರಿವೆ. ಹೌದು. ಹಾಗಾದರೆ ಮೊದಲ ಕರ್ತವ್ಯದ ಸಾರಾಂಶವೆಂದರೆ ಒಂದು ಕಡೆ ಬೃಹತ್ ಕಾರಿಡಾರ್ಗಳು, ಸೆಮಿಕಂಡಕ್ಟರ್ ಫ್ಯಾಕ್ಟರಿಗಳು, ಹೊಸ ಬಂದರುಗಳು. ಹೌದು, ಇವುಗಳನ್ನು ನಿರ್ಮಿಸುವ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದೆ. ಆದರೆ ಈ ಅತ್ಯಾಧುನಿಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಲು ಮತ್ತು ಈ ಹೊಸ ಆರ್ಥಿಕತೆಯನ್ನು ಮುನ್ನಡೆಸಲು ಯಾರು ಬೇಕು? ಕೇವಲ ಕಟ್ಟಡಗಳನ್ನು ಕಟ್ಟಿದರೆ ಸಾಲದು, ಅವುಗಳನ್ನು ನಡೆಸುವ ಕೌಶಲ್ಯಯುತ ಜನರೂ ಬೇಕು. ಅತ್ಯುತ್ತಮವಾಗಿ ಹೇಳಿದ್ರಿ. ಇದೇ ನಮ್ಮನ್ನು ಬಜೆಟ್ನ 2ನೇ ಪ್ರಮುಖ ಭಾಗಕ್ಕೆ ಅಂದ್ರೆ 2ನೇ ಕರ್ತವ್ಯಕ್ಕೆ ಕರೆತರ್ತದೆ. ಜನರ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಶಿಕ್ಷಣದಿಂದ ಉದ್ಯೋಗ ಮತ್ತು ಉದ್ಯಮಶೀಲತೆ. ಹೌದು, ಇದಕ್ಕಾಗಿ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗುತ್ತಿದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಸಾಂಪ್ರದಾಯಿಕ ಪದವಿಗಳಿಗಿಂತ ಹೆಚ್ಚಾಗಿ ನಿರ್ದಿಷ್ಟ ವೃತ್ತಿಪರ ಕೌಶಲ್ಯಗಳ ಸೃಷ್ಟಿಯ ಮೇಲೆ ಹೆಚ್ಚು ಗಮನ ಹರಿಸಲಾಗಿದೆ. ಉದಾಹರಣೆಗೆ ಆರೋಗ್ಯ ಕ್ಷೇತ್ರದಲ್ಲಿ 1 ಲಕ್ಷ ಅಲೈಡ್ ಹೆಲ್ತ್ ಪ್ರೊಫೆಷನಲ್ಗಳನ್ನು ಸೃಷ್ಟಿಸುವುದು ಮತ್ತು 1.5 ಲಕ್ಷ ಆರೈಕೆದಾರರಿಗೆ ಅಂದ್ರೆ ಕೇರ್ ಗಿವರ್ಸ್ಗೆ ತರಬೇತಿ ನೀಡುವುದು. ಆಯುಷ ಕ್ಷೇತ್ರಕ್ಕೆ 3 ಹೊಸ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಗಳ ಸ್ಥಾಪನೆ. ಇದೆಲ್ಲವೂ ಸೇವಾ ವಲಯಕ್ಕೆ ನೀಡುತ್ತಿರುವ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಹೌದು, ಆದರೆ ಇದರಲ್ಲಿ ಒಂದು ಹೊಸ ಮತ್ತು ಅತಿ ಆಸಕ್ತಿದಾಯಕ ಕ್ಷೇತ್ರವೆಂದರೆ ಆರೆಂಜ್ ಎಕಾನಮಿ. ಆರೆಂಜ್ ಎಕಾನಮಿ ಅಂದ್ರೆ ಆನಿಮೇಷನ್, ಗೇಮಿಂಗ್ ಮತ್ತು ಕಾಮಿಕ್ಸ್ AVGC ವಲಯದ ಬಗ್ಗೆ ಮಾತನಾಡುತ್ತಿದ್ದೀರಾ? ಹೌದು. ಕೇಂದ್ರ ಬಜೆಟ್ನಲ್ಲಿ ಗೇಮಿಂಗ್ ಮತ್ತು ಕಾಮಿಕ್ಸ್ ಬಗ್ಗೆ ಚರ್ಚೆ. ಇದು ನಿಜಕ್ಕೂ ಹೊಸತು. ಹೌದು. ಇದು ಸೃಜನಶೀಲ ಆರ್ಥಿಕತೆ. ಒಂದು ಅಂದಾಜಿನ ಪ್ರಕಾರ 2030ರ ವೇಳೆಗೆ ಈ ವಲಯದಲ್ಲಿ 20 ಲಕ್ಷಕ್ಕೂ ಹೆಚ್ಚು ವೃತ್ತಿಪರರ ಅಗತ್ಯವಿದೆ. ಇದು ಮನರಂಜನೆ ಮಾತ್ರವಲ್ಲ, ದೊಡ್ಡ ಉದ್ಯಮ. ಈ ಬೇಡಿಕೆಯನ್ನು ಪೂರೈಸಲು 15,000 ಶಾಲೆಗಳು ಮತ್ತು 5 ಕಾಲೇಜುಗಳಲ್ಲಿ AVGC ಲ್ಯಾಬ್ಗಳನ್ನು ಸ್ಥಾಪಿಸುವ ಪ್ರಸ್ತಾಪವಿದೆ. ಹೌದು, ಇದು ಮುಂದಿನ ತಲೆಮಾರಿನ ಉದ್ಯೋಗಗಳಿಗೆ ನಮ್ಮ ಯುವಕರನ್ನು ಸಿದ್ಧಪಡಿಸುವ ಒಂದು ದೂರದೃಷ್ಟಿಯ ಹೆಜ್ಜೆ. ಪ್ರವಾಸೋದ್ಯಮದಲ್ಲೂ ಇದೇ ರೀತಿಯ ಸೃಜನಶೀಲ ಯೋಜನೆಗಳಿವೆ. ಮೌಂಟೇನ್ ಟ್ರೇಲ್ಸ್, ಟರ್ಟಲ್ ಟ್ರೇಲ್ಸ್ ಮತ್ತು ಬರ್ಡ್ ವಾಚಿಂಗ್ ಟ್ರೇಲ್ಸ್ ಅಂತ. ಈ ಟರ್ಟಲ್ ಟ್ರೇಲ್ಸ್ ಅಂದ್ರೆ ಏನು? ಕರ್ನಾಟಕದ ಕರಾವಳಿಯಲ್ಲಿ ಇದರ ಅರ್ಥ ಏನು? ಇದು ಕೇವಲ ಒಂದು ಹೆಸರಾ ಅಥವಾ ಇದರ ಹಿಂದೆ ಒಂದು ನೈಜ ಯೋಜನೆ ಇದೆಯಾ? ಇದು ಕೇವಲ ಹೆಸರಲ್ಲ. ಇದರ ಹಿಂದಿನ ಆಲೋಚನೆ ಅನುಭವ ಆಧಾರಿತ ಪ್ರವಾಸೋದ್ಯಮವನ್ನು ಅಂದ್ರೆ ಎಕ್ಸ್ಪೀರಿಯೆನ್ಷಿಯಲ್ ಟೂರಿಸಂ ಅನ್ನು ಉತ್ತೇಜಿಸುವುದು. ಅಂದ್ರೆ ಪ್ರವಾಸಿಗರು ಕೇವಲ ಬೀಚ್ಗೆ ಬಂದು ಹೋಗುವುದಲ್ಲ, ಬದಲಿಗೆ ಸ್ಥಳೀಯ ಪರಿಸರ ವ್ಯವಸ್ಥೆಯ ಭಾಗವಾಗುವುದು. ಉದಾಹರಣೆಗೆ, ಆಮೆಗಳು ಮೊಟ್ಟೆ ಇಡುವ ಅವಧಿಯಲ್ಲಿ ಸಂರಕ್ಷಣಾ ನಿಯಮಗಳ ಅಡಿಯಲ್ಲಿ ಮಾರ್ಗದರ್ಶಕರೊಂದಿಗೆ ಅವುಗಳನ್ನು ನೋಡುವ ಅವಕಾಶ ಕಲ್ಪಿಸುವುದು. ಇದರಿಂದ ಪರಿಸರ ಜಾಗೃತಿ ಮೂಡುತ್ತದೆ ಮತ್ತು ಸ್ಥಳೀಯರಿಗೆ ಹೊಸ ಉದ್ಯೋಗಾವಕಾಶಗಳು ಸಿಗ್ತವೆ. ಖಂಡಿತ. ಹಾಗೆಯೇ ಲೋಥಾಲ್, ಧೋಲಾವಿರಾದಂಥ
15 ಐತಿಹಾಸಿಕ ತಾಣಗಳನ್ನು ಸಾಂಸ್ಕೃತಿಕ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸುವುದು ಕೂಡ ಇದೇ ಆಲೋಚನೆಯ ಭಾಗ. ಸರಿ, ಹಾಗಾದ್ರೆ ನಮ್ಮ ಚರ್ಚೆಯ ಪ್ರಕಾರ ಸರ್ಕಾರ ಮೊದಲು ಆರ್ಥಿಕತೆಯ ಹಾರ್ಡ್ವೇರ್ ಆದ ಕಾರ್ಖಾನೆಗಳು ಮತ್ತು ರಸ್ತೆಗಳನ್ನು ನಿರ್ಮಿಸ್ತಿದೆ. ನಂತರ ಆ ಹಾರ್ಡ್ವೇರ್ ಅನ್ನು ಚಲಾಯಿಸಲು ಬೇಕಾದ ಸಾಫ್ಟ್ವೇರ್ ಆದ ಕೌಶಲ್ಯಯುತ ಜನರನ್ನು ಸಿದ್ಧಪಡಿಸುತ್ತಿದೆ. ಆದರೆ ಈ ಇಡೀ ವ್ಯವಸ್ಥೆಯಿಂದ ಬರುವ ಲಾಭಗಳು ಕೇವಲ ದೊಡ್ಡ ನಗರಗಳಲ್ಲಿರುವ ಕೆಲವೇ ಜನರಿಗೆ ಸೀಮಿತವಾಗದಂತೆ ನೋಡಿಕೊಳ್ಳುವುದು ಹೇಗೆ? ಇದು ಮೂರನೇ ಮತ್ತು ಅತಿ ಮುಖ್ಯವಾದ ಕರ್ತವ್ಯಕ್ಕೆ ನಮ್ಮನ್ನು ತರುತ್ತದೆ: ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ. ಇಲ್ಲಿ ಗಮನ ರೈತರು, ಮಹಿಳೆಯರು, ಗ್ರಾಮೀಣ ಪ್ರದೇಶ ಮತ್ತು ಹಿಂದುಳಿದ ರಾಜ್ಯಗಳ ಮೇಲಿದೆ. ರೈತರ ಆದಾಯ ಹೆಚ್ಚಿಸಲು ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ತೆಂಗು, ಶ್ರೀಗಂಧ, ಗೋಡಂಬಿಯಂತಹ ಅಧಿಕ ಮೌಲ್ಯದ ಬೆಳೆಗಳಿಗೆ ಬೆಂಬಲ. ಹೌದು. ಇಲ್ಲಿ ಭಾರತ್ ವಿಸ್ತಾರ್ ಎಂಬ ಎಐ ಆಧಾರಿತ ವ್ಯವಸ್ಥೆಯ ಬಗ್ಗೆಯೂ ಹೇಳಲಾಗಿದೆ. ಎಐ ಎನ್ನುವುದು ದೊಡ್ಡ ನಗರಗಳಲ್ಲಿರುವ ಟೆಕ್ ಕಂಪನಿಗಳಿಗೆ ಸೀಮಿತವಾದ ಪದದಂತೆ ಕೇಳಿಸುತ್ತದೆ. ಇದು ಹಳ್ಳಿಯಲ್ಲಿರುವ ಒಬ್ಬ ಸಾಮಾನ್ಯ ರೈತನಿಗೆ ಹೇಗೆ ಸಹಾಯ ಮಾಡುತ್ತದೆ? ಇದರ ಹಿಂದಿನ ಕಲ್ಪನೆ ಸರಳವಾಗಿದೆ. ಪ್ರತಿಯೊಬ್ಬ ರೈತನಿಗೂ ಅವನ ಜಮೀನಿನ ಮಣ್ಣು, ಸ್ಥಳೀಯ ಹವಾಮಾನ ಮತ್ತು ಮಾರುಕಟ್ಟೆ ಬೇಡಿಕೆಗೆ ಅನುಗುಣವಾಗಿ ವೈಯಕ್ತಿಕ ಸಲಹೆ ನೀಡುವುದು. ಇದೊಂದು ವಾಟ್ಸಾಪ್ ಚಾಟ್ಬಾಟ್ ರೂಪದಲ್ಲಿರ್ಬೋದಾ? ಇರಬಹುದು. ರೈತ ತನ್ನ ಬೆಳೆಯ ಫೋಟೋ ಕಳುಹಿಸಿದರೆ ಅದಕ್ಕೆ ಯಾವ ರೋಗ ಬಂದಿದೆ ಮತ್ತು ಯಾವ ಔಷಧ ಬೆಳೆಸಬೇಕು ಎಂದು ಎಐ ಹೇಳಬಹುದು. ಅಥವಾ ಮುಂದಿನ ವಾರ ಮಳೆ ಬರುವ ಸಾಧ್ಯತೆಯಿದೆಯಾ, ಬಿತ್ತನೆ ಮಾಡಬಹುದೇ ಎಂದು ಸಲಹೆ ನೀಡಬಹುದು. ಇದು ತಂತ್ರಜ್ಞಾನವನ್ನು ನೇರವಾಗಿ ರೈತರ ಜಮೀನಿಗೆ ತಲುಪಿಸುವ ಪ್ರಯತ್ನ. ಇದು ನಿಜಕ್ಕೂ ಕ್ರಾಂತಿಕಾರಿಯಾಗಬಹುದು. ಇನ್ನು ಮಹಿಳಾ ಸಬಲೀಕರಣಕ್ಕಾಗಿ ಲಕ್ಷಪತಿ ದೀದಿ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಸ್ವಸಹಾಯ ಉದ್ಯಮಿ ಮಾರ್ಟ್ ಅಥವಾ ಶಿ ಮಾರ್ಟ್ ಸ್ಥಾಪಿಸಲಾಗುವುದು ಎಂದಿದೆ. ಇದು ಈಗಿರುವ ಸ್ವಸಹಾಯ ಗುಂಪುಗಳಿಗಿಂತ ಹೇಗೆ ಭಿನ್ನ? ಆಕ್ಚುಲಿ ಇದು ಒಂದು ಮಹತ್ವದ ಹೆಜ್ಜೆ. ಸ್ವಸಹಾಯ ಗುಂಪುಗಳು ಸಾಮಾನ್ಯವಾಗಿ ಉತ್ಪನ್ನಗಳನ್ನು ತಯಾರಿಸುವುದರ ಮೇಲೆ ಗಮನಹರಿಸುತ್ತವೆ, ಆದರೆ ಅವುಗಳನ್ನು ಸರಿಯಾಗಿ ಮಾರುಕಟ್ಟೆ ಮಾಡಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಹೌದು, ಮಾರ್ಕೆಟಿಂಗ್ ಒಂದು ದೊಡ್ಡ ಸಮಸ್ಯೆ. ಶಿ ಮಾರ್ಟ್ ಈ ಕೊರತೆಯನ್ನು ನೀಗಿಸುವ ಗುರಿ ಹೊಂದಿದೆ. ಇದು ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ಒಂದು ಬ್ರ್ಯಾಂಡ್ ಮತ್ತು ಮಾರುಕಟ್ಟೆ ವೇದಿಕೆಯನ್ನು ಒದಗಿಸುತ್ತದೆ. ಇದರಿಂದ ಮಹಿಳೆಯರು ಕೇವಲ ಉತ್ಪಾದಕರಾಗಿ ಉಳಿಯದೆ ನಿಜವಾದ ಉದ್ಯಮಿಗಳಾಗುತ್ತಾರೆ. ಹಾಗಾದ್ರೆ ಒಟ್ಟಾರೆಯಾಗಿ ಮೂರನೇ ಕರ್ತವ್ಯದ ಗುರಿ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚು ಪ್ರಜಾಸತ್ತಾತ್ಮಕಗೊಳಿಸುವುದು. ಇದರ ಜೊತೆಗೆ ಸರ್ಕಾರದ ಹಣಕಾಸಿನ ಶಿಸ್ತಿನ ಬಗ್ಗೆಯೂ ಒಂದು ಮಾತಿದೆ. ವಿತ್ತೀಯ ಕೊರತೆಯನ್ನು ಜಿಡಿಪಿಯ 4.3%ಗೆ ಇಳಿಸುವ ಗುರಿ ಹೊಂದಲಾಗಿದೆ. ಹೌದು, ವಿತ್ತೀಯ ಕೊರತೆ ಅಂದ್ರೆ ಸರ್ಕಾರದ ಆದಾಯ ಮತ್ತು ಖರ್ಚಿನ ನಡುವಿನ ಅಂತರ. ಈ ಅಂತರವನ್ನು ಕಡಿಮೆ ಮಾಡುವುದು ಎಂದರೆ ಸರ್ಕಾರ ತನ್ನ ಖರ್ಚುಗಳನ್ನು ನಿಭಾಯಿಸಲು ಕಡಿಮೆ ಸಾಲ ಮಾಡುತ್ತಿದೆ ಎಂದರ್ಥ. ಇದು ದೇಶದ ಆರ್ಥಿಕ ಸ್ಥಿರತೆಯ ದೃಷ್ಟಿಯಿಂದ ಒಂದು ಉತ್ತಮ ಸಂಕೇತ. ಸರಿ, ಈ ಎಲ್ಲ ದೊಡ್ಡ ಚಿತ್ರಣವನ್ನು ನೋಡಿದ ನಂತರ ಈಗ ನಮ್ಮೆಲ್ಲರ ವೈಯಕ್ತಿಕ ಪ್ರಶ್ನೆಗೆ ಬರೋಣ. ಇದೆಲ್ಲ ನಮ್ಮ ಜೇಬಿಗೆ ಹೇಗೆ ಪರಿಣಾಮ ಬೀರುತ್ತೆ? ತೆರಿಗೆ ಪ್ರಸ್ತಾವನೆಗಳ ಬಗ್ಗೆ ನೋಡೋಣ. ಹೌದು. ಏಪ್ರಿಲ್ 1, 2026ರಿಂದ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ಬರಲಿದೆ ಎಂಬುದು ಒಂದು ದೊಡ್ಡ ಸುದ್ದಿ. ಹೌದು, ಮತ್ತು ಇದರ ಮುಖ್ಯ ಉದ್ದೇಶ ಸುಲಭ ಜೀವನ ಮತ್ತು ಸುಲಭ ವ್ಯಾಪಾರ, ಅಂದರೆ ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಿಸುವುದು. ವ್ಯಕ್ತಿಗಳಿಗೆ ಏನು ಬದಲಾವಣೆ ಇದೆ? ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಇದು ಸಂತ್ರಸ್ತರಿಗೆ ದೊಡ್ಡ ರಿಲೀಫ್. ಇದು ಒಳ್ಳೆದು. ಹಾಗೆಯೇ ವಿದೇಶಿ ಪ್ರವಾಸ ಪ್ಯಾಕೇಜ್ಗಳ ಮೇಲಿನ ಟಿಸಿಎಸ್ ದರವನ್ನು 2%ಗೆ ಇಳಿಸಲಾಗಿದೆ. ಅಂದ್ರೆ ವಿದೇಶ ಪ್ರವಾಸ ಸ್ವಲ್ಪ ಅಗ್ಗವಾಗಬಹುದು. ತೆರಿಗೆ ರಿಟರ್ನ್ ಸಲ್ಲಿಸುವ ದಿನಾಂಕಗಳಲ್ಲೂ ಬದಲಾವಣೆಯಾಗಿದೆ. ಸಂಬಳದಾರರಿಗೆ ಜುಲೈ 31 ಇದ್ರೆ ಸಣ್ಣ ವ್ಯಾಪಾರಿಗಳಿಗೆ ನಾನ್ ಆಡಿಟ್ ಆಗಸ್ಟ್ 31ರವರೆಗೂ ಅವಕಾಶ ನೀಡಲಾಗಿದೆ. ಇದು ಒಂದು ಸಣ್ಣ ಬದಲಾವಣೆಯಾದರೂ ಅನೇಕರಿಗೆ ಅನುಕೂಲವಾಗಬಹುದು. ಹೌದು. ಇನ್ನು ವ್ಯವಹಾರಗಳಿಗೂ ಅನೇಕ ವಿನಾಯಿತಿಗಳನ್ನು ನೀಡಲಾಗಿದೆ. ಇಲ್ಲಿ ಒಂದು ಪ್ರಮುಖ ಅಂಶವೆಂದ್ರೆ ಐಟಿ ಸೇವಾ ವಲಯಕ್ಕೆ ಸೇಫ್ ಹಾರ್ಬರ್ ಮಿತಿಯನ್ನು 300 ಕೋಟಿಯಿಂದ 2,000 ಕೋಟಿಗೆ ಹೆಚ್ಚಿಸಲಾಗಿದೆ. ಒಂದು ನಿಮಿಷ, ಈ ಸೇಫ್ ಹಾರ್ಬರ್ ಅಂದ್ರೇನು? ಇದು ಯಾವುದೋ ಬಂದರಿಗೆ ಸಂಬಂಧಿಸಿದ್ದ? ಇಲ್ಲ. ಇದು ತೆರಿಗೆಗೆ ಸಂಬಂಧಿಸಿದ ಪದ. ಬಹುರಾಷ್ಟ್ರೀಯ ಐಟಿ ಕಂಪನಿಗಳು ತಮ್ಮ ಬೇರೆ ದೇಶದ ಶಾಖೆಗಳೊಂದಿಗೆ ವ್ಯವಹಾರ ನಡೆಸುವಾಗ ಯಾವ ಬೆಲೆಗೆ ಸೇವೆಗಳನ್ನು ಮಾರಾಟ ಮಾಡಬೇಕು ಎಂಬ ಬಗ್ಗೆ ತೆರಿಗೆ ಇಲಾಖೆಯೊಂದಿಗೆ ವಿವಾದಗಳು ಉಂಟಾಗುತ್ತವೆ ಹೇಳುವುದು. ಹಾಗೆ. ಸೊ ಈ ಮಿತಿಯನ್ನು ಹೆಚ್ಚಿಸಿರುವುದರಿಂದ ಹೆಚ್ಚಿನ ಕಂಪನಿಗಳು ವ್ಯಾಜ್ಯಗಳಿಲ್ಲದೆ ಸುಲಭವಾಗಿ ವ್ಯವಹಾರ ನಡೆಸಬಹುದು. ಹೌದು.
ಇದು ಹೂಡಿಕೆಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಇದು ವ್ಯಾಜ್ಯಗಳನ್ನ ಕಡಿಮೆ ಮಾಡುವ ಒಂದು ಉಪಾಯ. ಇದೇ ರೀತಿ ಭಾರತದಲ್ಲಿ ಡೇಟಾ ಸೆಂಟರ್ಗಳನ್ನು ಬಳಸಿಕೊಂಡು ಜಾಗತಿಕವಾಗಿ ಕ್ಲೌಡ್ ಸೇವೆಗಳನ್ನು ಒದಗಿಸುವ ವಿದೇಶಿ ಕಂಪನಿಗಳಿಗೆ 2047ರವರೆಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಹೌದು, ಇದು ಭಾರತವನ್ನು ಏಷ್ಯಾದ ಡೇಟಾ ಹಬ್ ಆಗಿ ರೂಪಿಸುವ ದೀರ್ಘಾವಧಿಯ ದೃಷ್ಟಿಕೋನವನ್ನು ತೋರಿಸುತ್ತದೆ. ಖಂಡಿತ. ಮತ್ತು ಪರೋಕ್ಷ ತೆರಿಗೆಗಳ ವಿಷಯದಲ್ಲಿ ಸಣ್ಣ ಉದ್ಯಮಿಗಳಿಗೆ ಒಂದು ದೊಡ್ಡ ವರದಾನವಿದೆ. ಇ-ಕಾಮರ್ಸ್ ಮೂಲಕ ವಿದೇಶಗಳಿಗೆ ಸರಕುಗಳನ್ನು ರಫ್ತು ಮಾಡುವಾಗ ಇದ್ದ 10 ಲಕ್ಷದ ಮೌಲ್ಯದ ಮಿತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಹೌದು. ಇದರ ಪರಿಣಾಮವೇನು? ಇದರರ್ಥ ಈಗ ಚಿಕ್ಕಮಗಳೂರಿನ ಒಬ್ಬ ಕಾಫಿ ಬೆಳೆಗಾರ, ಚನ್ನಪಟ್ಟಣದ ಒಬ್ಬ ಆಟಿಕೆ ತಯಾರಕ ಅಥವಾ ಮೈಸೂರಿನ ಒಬ್ಬ ಕುಶಲಕರ್ಮಿ ಯಾವುದೇ ಮಿತಿಯಿಲ್ಲದೆ ನೇರವಾಗಿ ಅಮೆರಿಕಾದಲ್ಲಿರುವ ಗ್ರಾಹಕನಿಗೆ ತನ್ನ ಉತ್ಪನ್ನವನ್ನು ಆನ್ಲೈನ್ ಮೂಲಕ ಮಾರಬಹುದು. ವಾವ್! ಇದು ಮೇಕ್ ಇನ್ ಇಂಡಿಯಾ ಮತ್ತು ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ಎರಡಕ್ಕೂ ದೊಡ್ಡ ಉತ್ತೇಜನೆ ನೀಡುತ್ತದೆ. ಖಂಡಿತವಾಗಿಯೂ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವನ್ನು ನೋಡುವುದಾದ್ರೆ ಈ ಬಜೆಟ್ 4 ಸ್ತಂಭಗಳ ಮೇಲೆ ವಿಕಸಿತ ಭಾರತವನ್ನು ನಿರ್ಮಿಸುವ ಗುರಿ ಹೊಂದಿದೆ ಎನ್ನಬಹುದಾ? ಯಾವ 4? ಕಾರ್ಯತಂತ್ರದ ಉತ್ಪಾದನೆ, ವಿಶ್ವದರ್ಜೆಯ ಮೂಲಸೌಕರ್ಯ, ಭವಿಷ್ಯಕ್ಕೆ ಸಿದ್ಧವಾದ ಕೌಶಲ್ಯಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸರಳೀಕರಣ. ಹೌದು, ಇದು ಕೇವಲ ಒಂದು ವರ್ಷದ ಲೆಕ್ಕಪತ್ರದಂತೆ ಕಾಣುತ್ತಿಲ್ಲ. ಬದಲಿಗೆ ಹಣಕಾಸಿನ ಶಿಸ್ತನ್ನು ಕಾಪಾಡಿಕೊಳ್ಳುತ್ತಲೇ ಮುಂದಿನ ದಶಕದ ಭಾರತದ ಆರ್ಥಿಕ ಪಥವನ್ನು ರೂಪಿಸುವ ಒಂದು ಮಹತ್ವಾಕಾಂಕ್ಷಿಯ ಪ್ರಯತ್ನದಂತೆ ಕಾಣುತ್ತಿದೆ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಉಳಿಯುತ್ತದೆ. ಈ ಬಜೆಟ್ ಎಐ ಮತ್ತು ಆರೆಂಜ್ ಎಕಾನಮಿಯಂತಹ ಹೊಸ ಕ್ಷೇತ್ರಗಳಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ದೊಡ್ಡ ಯೋಜನೆಗಳಲ್ಲೂ ರೂಪಿಸಿದೆ. ಇದು ಶ್ಲಾಘನೀಯ. ಹೌದು, ಆದ್ರೆ ನಿಜವಾದ ಸವಾಲು ಇರುವುದು ಕೇವಲ ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸುವುದರಲ್ಲಿ ಮಾತ್ರವಲ್ಲ. 140 ಕೋಟಿ ಜನರಿರುವ ದೇಶದಲ್ಲಿ ನಾವು ಸೃಷ್ಟಿಸುತ್ತಿರುವ ಈ ಹೊಸ ಕೌಶಲ್ಯಗಳು ವೇಗವಾಗಿ ಬದಲಾಗುತ್ತಿರುವ ಭವಿಷ್ಯದ ಉದ್ಯೋಗಗಳಿಗೆ ನಿಜವಾಗಿಯೂ ಸರಿಹೊಂದುತ್ತವೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಹೇಗೆ? ಮತ್ತು ಈ ಹೊಸ ಆರ್ಥಿಕತೆಯ ಲಾಭಗಳು ಕೇವಲ ಬೆಂಗಳೂರು, ಪುಣೆಯಂತಹ ದೊಡ್ಡ ನಗರಗಳಿಗೆ ಸೀಮಿತವಾಗದೆ ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿಗೂ ತಲುಪುವಂತೆ ಮಾಡುವುದು ಹೇಗೆ? ಇದು ನಾವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ.